ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನೊಂದು ಕ್ರೋಶ ಕುಚ್ಚಿನ ಜೊತೆ ಬಂದಿದ್ದೀನಿ. ಡಿಫ್ರೆಂಟ್ ಕ್ರೋಶ ಅಂತಾನೆ ಹೇಳ್ಬೇಕು. ಇದನ್ನ ತುಂಬಾ ಈಸಿಯಾಗಿ ಹಾಕ್ಬೋದು. ಇದನ್ನ ಈಗ ಹಾಕಕ್ಕೆ ಏನೇನು ತಗೊಂಡಿದ್ದೀನಿ ಅಂದ್ರೆ ನೋಡಿ, ಕತ್ರಿ ತಗೊಂಡಿದ್ದೀನಿ ನಾನು. 10 ನಂಬರು ಕ್ರೋಶ ತಗೊಂಡಿದ್ದೀನಿ. 10 ನಂಬರು ನೋಡಿ. ಈ ತರ ರೌಂಡ್ ಬೀಡ್ಸ್ ತಗೊಂಡಿದ್ದೀನಿ, ಫ್ಲವರ್ಸ್ದು. ಈ ತರ ರೌಂಡ್ ಬೀಡ್ಸ್ ಫ್ಲವರ್ಸ್ದು ಈ ತರ ರೌಂಡ್ ಬೀಡ್ಸ್ ತಗೊಂಡಿದ್ದೀನಿ. ಇಷ್ಟು ಹಾಕಿ ನಾನು ಕ್ರೋಶ ಕುಚ್ಚು ಮಾಡ್ತೀನಿ. 6 ಎಳೆ ದಾರ ಸುತ್ತಿ ಇಟ್ಕೊಂಡಿದ್ದೀನಿ. ಈಗ ಶಾಂಪಲ್ ತೋರಿಸ್ತೀನಿ. ಆಮೇಲೆ ನಾನು ಸೀರೆಗೆ ಹಾಕಿ ಫುಲ್ ಕಂಪ್ಲೀಟ್ ಮಾಡಿ ನಾನು ತೋರಿಸ್ತೀನಿ ನಿಮಗೆ. ಈಗ ಶಾಂಪಲ್ ತೋರಿಸ್ತೀನಿ ನಿಮಗೆ. ನೋಡಿ ಸ್ನೇಹಿತರೆ, ಇದು ಶಾಂಪಲ್ ಹಾಕಿಟ್ಟು ಒಂದು ಪೀಸ್ ತಗೊಂಡಿದ್ದೀನಿ. ಇದರಲ್ಲಿ ದಾರ ಸುತ್ತಿ ಇಟ್ಕೊಂಡಿದ್ದೀನಿ ನೋಡಿ. ಈ ತರ ಸೀದಾ ಇಟ್ಕೊಂಡಿರ್ಬೇಕು. ಸೀರೆ ಅಂತಾನೆ ತಿಳ್ಕೊಳ್ಳಿ. ಇದನ್ನು ಸೀರೆ ಸೀದಾ ಇಟ್ಕೋಬೇಕು. ರೈಟ್ ಸೈಡಿಂದ ಹೀಗೆ ಸೀರೆಗೆ ಕ್ರೋಶ ಹಾಕಿ ನಾಟ್ ಹಾಕೋಬೇಕು. ಮತ್ತೆ ಇನ್ನೊಂದು ನಾಟ್ ಹಾಕೋತಾ ಇದ್ದೀನಿ, ಅದು ಬಿಚ್ಚಬಾರ್ದು ಅಂತ ನೋಡಿ. ಈ ಥರ ಹಿಂಗೆ ಹಾಕೊಂಡು ನೋಡಿದ್ರಿ ಅಲ್ವಾ, 2 ಸಿಂಗಲ್ ನಾಟ್ ಹಾಕೊಂಡಿದ್ದೀನಿ. ಈಗ ಇಲ್ಲೇನು ಮಾಡ್ತೀನಿ, 5 ಚೈನ್ ಹಾಕೋತೀನಿ ಕುಚ್ಚು ಕಟ್ಟಕ್ಕೆ. ಇದು ಇತ್ತು ಕುಚ್ಚು ವಿತೌಟ್ ಕುಚ್ಚು 2 ಹಾಕೋಬಹುದು. ಈಗ 5 ಚೈನ್ ಹಾಕೊಂಡಿರೋದು ಎಲ್ಲ ರೀಚ್ ಆಗುತ್ತೆ ನೋಡಿ. ಅಲ್ಲಿಗೆ ಒಂದು ನಾಟ್ ಹಾಕೊಳ್ಳೋಣ, ಸಿಂಗಲ್ ನಾಟ್. ರೀಚ್ ಆಗುತ್ತೆ, ಸಿಂಗಲ್ ನಾಟ್ ಹಾಕ್ತೀನಿ ನೋಡಿ. ಮತ್ತೆ 3 ಚೈನ್ ಹಾಕೋತೀನಿ. 1 2 3. ಇದೆಲ್ಲ ರೀಚ್ ಆಗುತ್ತೆ ನೋಡಿ. ಇದನ್ನು ಇಲ್ಲಿಗೆ ಸಿಂಗಲ್ ಲಾಕ್ ಮಾಡ್ತೀನಿ. ಈ ಥರ ಹಿಂಗೆ ಹಾಕೋಬೇಕು. ಈಗ ನೋಡಿ, ಒಂದ್ಸಲ ಇದು ಹಾಕೊಂಡಿದ್ದೀನಿ, ಒಂದ್ಸಲ 3 ಹಾಕೊಂಡಿದ್ದೀನಿ. ಮತ್ತೆ ಇನ್ನು 3 ಚೈನ್ ಹಾಕೊಂಡು ಅದನ್ನು ಸಿಂಗಲ್ ಲಾಕ್ ಮಾಡ್ಕೊಳ್ಳೋಣ ನೋಡಿ. ಎಲ್ಲ ಬರುತ್ತಲ್ಲ ನೋಡಿ, ಎಲ್ಲ ರೀಚ್ ಆಗುತ್ತೆ. ಸಿಂಗಲ್ ಲಾಕ್ ಮಾಡೋಣ. ಈಗ ಒಂದು ದಾರ ಮೇಲ್ ಮಾಡಿ ಒಂದು ಬೀಡ್ ಹಾಕೋಣ. ಈ ಥರ ರೌಂಡ್ ಬೀಡ್, ಇದು ಫ್ಲವರ್ಸ್ ಬೀಡ್ ಹಾಕೋತಾ ಇದ್ದೀನಿ ದೊಡ್ಡದು. ಈ ಥರ ಇದರೊಳಗೆ ದಾರ ಎಳ್ಕೊಂಡು ಬೀಡ್ಗೆ ನಾಟ್ ಹಾಕೋಬೇಕು. ನೋಡಿ, ನಾಟ್ ಹಾಕೊಂಡಾಯ್ತಾ. ಈಗ ಅದೆಲ್ಲ ರೀಚ್ ಆಯ್ತದ ನೋಡಿ. ಈ ಥರದ್ದೆಲ್ಲ ರೀಚ್ ಆಯ್ತದ ನೋಡಿ. ಅಲ್ಲಿಗೆ ಲಾಕ್ ಮಾಡಬೇಕು. ಬೀಡ್ ಲಾಕ್ ಆದಮೇಲೆ 5 ಚೈನ್ ಹಾಕೋಬೇಕು. ಟೈಟಾಗಿ ಎಳ್ಕೊಂಡು 5 ಚೈನ್ ಹಾಕಬೇಕು. 1 2 3 4 5. ಇದನ್ನ ಸೀದಾ ಇರೋದನ್ನ ಉಲ್ಟಾ ತಿರುಗಿಸ್ಕೊಳ್ಳೋಣ ನೋಡಿ. ಈ ಥರ ಹಿಂಗೆ ಉಲ್ಟಾ ತಿರುಗಿಸ್ಕೊಂಡು ಈ ಹಿಂದ್ಗಡೆಯಲ್ಲಿ ಸಿಂಗಲ್ ಲಾಕ್ ಮಾಡಿದ್ದೀನಲ್ಲ, ಈ ಸಿಂಗಲ್ ಲಾಕ್ ಮೇಲೆ ಲಾಕ್ ಹಾಕೋಬೇಕು. ಸಿಂಗಲ್ ಲಾಕ್ ಬೀಡ್ಗಿಂತ ಮೊದಲು ಸಿಂಗಲ್ ಲಾಕ್ ಮಾಡಿ ಬೀಡ್ ಹಾಕೊಂಡಿದ್ದೀನಲ್ವ, ಅಲ್ಲಿ ಹೋಗಿ ದಾರನ ತಂದು ದಾರ ಲಾಕ್ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ. ಇದು 5 ಚೈನ್ ಹಾಕಿ ಹಿಂಭಾಗ ಸೈಡಲ್ಲಿ ಸಿಂಗಲ್ ಲಾಕ್ ಇತ್ತಲ್ಲ, ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತೆ 3 ಚೈನ್ ಹಾಕೋತೀನಿ. 3 ಚೈನಿನ ಮೇಲೆ ಇಲ್ಲೊಂದು ಸಿಂಗಲ್ ಲಾಕ್ ಇದೆ. ಈ ಸಿಂಗಲ್ ಲಾಕ್ ಹೋಗಿ ದಾರನ ತಂದು ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಇಟ್ಟಿರೋದನ್ನ ರೈಟಿಗೆ ತಿರುಗಿಸ್ಕೊತೀನಿ. ಸೀದಾ ಉಲ್ಟಾ ಹಾಕೊಂಡಿದ್ದೆ ಅಲ್ವಾ, ಈಗ ಸೀದಾ ತಿರುಗಿಸ್ಕೊಂಡು ನೋಡಿ, ಸೂಜಿ ಮೇಲೆ 2 ಸಲ ದಾರ ತಗೋತೀನಿ. ಟ್ರಿಬಲ್ ಕಂಬ ಹಾಕಬೇಕು. ಇಲ್ಲಿ 5 ಚೈನ್ ಹಾಕೊಂಡು ಈ ಬೀಡ್ ಹಿಂದೆ ಲಾಕ್ ಮಾಡಿದ್ದೀನಲ್ಲ, 5 ಚೈನ್ ಒಳಗೆ ಟ್ರಿಬಲ್ ಕಂಬ ಮಾಡ್ಕೋಬೇಕು ನೋಡಿ. ಈ ಥರ 2 ಸಲ ಸೂಜಿ ಮೇಲೆ ದಾರ ತಗೊಬೇಕು. ಹಿಂಗೆ ಹೋಗ್ಬೇಕು. ದಾರ ಒಳಗೆ ಹೋಗಿ ಚೈನ್ ಒಳಗಡೆ ದಾರನ ತಂದು 2ರಲ್ಲೊಂದು ಈ ಥರ 2ರಲ್ಲೊಂದು ಈ ಥರ ಹಿಂಗೆ ಮಾಡ್ಕೋಬೇಕು ನೋಡಿ. ಟ್ರಿಬಲ್ ಕಂಬ ಇದೆ. ಇದೇ ಥರ 13 ಕಂಬ ಹಾಕೋಬೇಕು. ಇದಕ್ಕೆ 13 ಕಂಬ ಹಾಕೊಂಡ್ರೆ ಇದು ಸರಿ ಬರುತ್ತೆ ನೋಡಿ ಸ್ನೇಹಿತರೆ. ಈಗ 13 ಕಂಬ ಹಾಕೊಂಡಿದ್ದೀನಿ. ಕಂಬ ಅಂದರೆ ಈ ಚೈನ್ ಬಿಟ್ಬಿಡ್ಬೇಕು ಫಸ್ಟ್ ಹಾಕಿದ್ದು. ಇಲ್ಲಿಂದ ನಾನು 3 ಚೈನ್ ಹಾಕೊಂಡೆ ನೋಡಿ. 5 ಕಂಬ ಹಾಕಿದ್ದು 5 ಚೈನ್ ಹಾಕೊಂಡಾದ್ಮೇಲೆ ಒಂದು 3 ಚೈನ್ ಹಾಕಿ ಇಲ್ಲಿಗೆ ಲಾಕ್ ಮಾಡ್ಕೊಂಡಲ್ಲ, ಅದನ್ನು ಲೆಕ್ಕ ತಗೋಬೇಕು. 1 2 3 4 5 6 7 8 9 10 11 13 ಕಂಬಗಳಾಗಿದೆ. ಈಗ ನೋಡಿ, ಇದೆಲ್ಲ ರೀಚ್ ಆಗುತ್ತೆ. ಅಲ್ಲಿಗೆ ನೋಡಿ ಈ ಥರ ಬಟ್ಟೆಗೆ ಲಾಕ್ ಮಾಡಬೇಕು. ಇದನ್ನು ಚೈನ್ ಗೀನ್ ಏನು ಹಾಕಂಗಿಲ್ಲ, ಹಾಗೇನೆ ಲಾಕ್ ಮಾಡಬೇಕು ನೋಡಿ. ಈ ಥರ
ಹಿಂಗೆ ಲಾಕ್ ಮಾಡಿದ್ಮೇಲೆ ಹಿಂಗಾಗುತ್ತೆ. ಆವಾಗ ಏನು ಮಾಡಬೇಕು, ಈಗ 5 ಚೈನ್ ಹಾಕೋಬೇಕು. 1 2 3 4 5. ನೋಡಿ ಈ ಕಡೆ ಉಲ್ಟಾ ತಿರುಗಿಸ್ಕೋಬೇಕು ಬಟ್ಟೆನ. ಇಲ್ಲಿಂದ ಎಣಿಸ್ಕೋಬೇಕು 1 2 3 4 5 6. 6ನೇ ಕಂಬದ ಮೇಲೆ ಬಂದು ಸಿಂಗಲ್ ಲಾಕ್ ಮಾಡಬೇಕು. ಇದನ್ನು ಸಿಂಗಲ್ ಲಾಕ್ ಮಾಡಿ ಮತ್ತೆ ಏನು ಮಾಡಬೇಕು, ಇಲ್ಲಿ 3 ಚೈನ್ ಹಾಕೋಬೇಕು. 3 ಚೈನ್ ಹಾಕ್ಕೊಂಡು ಇದನ್ನು ಮತ್ತೆ ನಾವು ಇದು ಮಾಡಬೇಕು, ಕಂಬ ಹಾಕೋಬೇಕು. ಮತ್ತೆ ನೋಡಿ ಇದನ್ನು 3 ಚೈನ್ ಹಾಕ್ಕೊಂಡೆ ಅಲ್ವಾ, ಇಲ್ಲಿ ಲಾಕ್ ಮಾಡಿದ್ದೀನಿ, ಇಲ್ಲಿ ಒಂದು ಬಿಡಬೇಕು, ಒಂದಕ್ಕೆ ಹಾಕೋಬೇಕು. ಈ ಥರ ಒಂದಕ್ಕೆ ಲಾಕ್ ಮಾಡಿಕೊಂಡು 3 ಚೈನಿಂದು ಮಧ್ಯೆ ಒಂದು ಕಂಬ ಬಿಡಬೇಕು ಅಷ್ಟೇ. ತಿರ್ಗಾ ಮತ್ತೆ 5 ಚೈನ್ ಹಾಕೋಬೇಕು. 1 2 3 4 5 ಆಗಿದೆ. ಈಗ ಇಲ್ಲಿ ಲಾಸ್ಟಲ್ಲಿ ನೋಡಿ ಎಲ್ಲ ಇದು ಲಾಕ್ ಮಾಡ್ಕೊಂಡು ಸಿಂಗಲ್ ಕಂಬ ಅಲ್ಲಿಗೆ ಬಂದು ಇದನ್ನು ಲಾಕ್ ಮಾಡಬೇಕು. ನಾವು ಇದನ್ನು ಲಾಕ್ ಮಾಡಿಕೊಂಡು ಮತ್ತೆ ಸೀದಾ ತಿರುಗಿಸ್ಕೋಬೇಕು. ಉಲ್ಟಾ ಇದೆ ಅಲ್ವಾ, ಸೀದಾ ತಿರುಗಿಸ್ಕೋಬೇಕು. ನೋಡಿ ಸೀದಾ ತಿರುಗಿಸ್ಕೊಂಡು ಈ ದಾರ ಮೇಲ್ಕೆ ಮಾಡಿ ಒಂದು ರೌಂಡ್ ಬೀಡ್ ಹಾಕೋಬೇಕು. ಈ ಥರ ರೌಂಡ್ ಬೀಡ್ ಹಾಕ್ಕೊಂಡು ಇದರೊಳಗೆ ದಾರ ತಗೋಬೇಕು. ನಾವು ಈ ಥರ ದಾರನ ತಗೊಂಡು ಇದನ್ನೇನು ಮಾಡಬೇಕು, ಇದನ್ನು ಸಿಂಗಲ್ ಕಂಬ ಹಾಕ್ಕೊಂಡೋಗ್ಬೇಕು. ನಾವು ಈ 5 ಚೈನ್ ಹಾಕಿದ್ದೀವಲ್ಲ ಅದರೊಳಗೆ ಈ ಥರ ಸಿಂಗಲ್ ಕಂಬ ಹಾಕೋಬೇಕು. ಮತ್ತೆ ದಾರ ಮೇಲ್ ಮಾಡಿ ಇನ್ನೊಂದು ಬೀಡ್ ಹಾಕೋಬೇಕು. ಈ ಥರ ಇದರೊಳಗೆ ದಾರನ ತಗೋಬೇಕು, ಮತ್ತೆ ಸಿಂಗಲ್ ಲಾಕ್ ಮಾಡಬೇಕು. 4 ಬೀಡ್ ಹಾಕಬೇಕು. ಬೀಡ್ ಆ ಕಡೆ 4 ಈ ಕಡೆ 4 ಬೀಡ್ ಹಾಕಬೇಕು. ಸೆಂಟ್ರಲ್ ಒಂದು ಬೀಡ್ ಹಾಕೋತೀವಿ. ನೋಡಿ ಈ ಥರ ಬೀಡ್ ತಗೋಬೇಕು, ಅದರೊಳಗೆ ದಾರನ ತಗೋಬೇಕು, ಸಿಂಗಲ್ ಲಾಕ್ ಮಾಡಬೇಕು. 5 ಚೈನ್ ಹಾಕೊಂಡಿದ್ದೀನಲ್ಲ, ಇಲ್ಲಿ 5 ಚೈನ್ ಲಾಕ್ ಮಾಡಿದ್ದೀನಲ್ಲ ಅಲ್ಲಿಗೆ ಸಿಂಗಲ್ ಲಾಕ್. ಈ ಥರ ಮತ್ತೆ ದಾರ ಮೇಲ್ ಮಾಡಬೇಕು, ಮತ್ತೆ ಇನ್ನೊಂದು ಈ ಥರ ನೋಡಿ ದಾರನ ಎತ್ಕೊಂಡು ಈ ಥರ ಮತ್ತೆ ಸಿಂಗಲ್ ಲಾಕ್. ನೋಡಿ ಇದು ಕಂಪ್ಲೀಟ್ ಆಯಿತು. 4 ಬೀಡ್ ಹಾಕಿದ್ದೀನಿ, 5 ಚೈನ್ಗೆ 4 ಬೀಡ್ ಹಾಕಿದ್ದೀನಿ. ಒಂದು ಸಿಂಗಲ್ ಲಾಕ್ ಮಾಡ್ಕೊತೀನಿ ಹೀಗೆ ಪಕ್ಕದಲ್ಲಿ ಒಂದು ಸಿಂಗಲ್ ಲಾಕ್ ಮಾಡಿ ಮತ್ತೆ ಒಂದು ಸಲ ಸೂಜಿ ಮೇಲೆ ದಾರನ ತೊಗೊಂಡು ಇಲ್ಲಿ 3 ಚೈನ್ ಹಾಕಿದ್ನಲ್ಲ ನೋಡಿ, 3 ಚೈನ್ ಹಾಕಿದ್ನಲ್ಲ ಈ ಹೋಲ್ಗೆ ಹೋಗಿ ದಾರನ ತಂದು ಈಗ 3 ದಾರ ಇರ್ತವೆ. 3 ದಾರದಲ್ಲಿ ಒಟ್ಟಿಗೆ ಎಳ್ಕೋಬೇಕು. ಇದು ಹಾಫ್ ಡಬಲ್ ಕ್ರೋಶೆ. ಇದು ಹಿಂಗೆ ನೋಡಿ 3 ಚೈನ್ ಹಾಕಿ 3 ಚೈನ್ ಹಾಕ್ಕೊಂಡಿದ್ದೀನಿ. ಇಲ್ಲಿ 2 3 ಇದು ನೋಡಿ ಇದರೊಳಗಡೆ ಹೋಗಿ ಇದನ್ನು ಲಾಕ್ ಮಾಡಬೇಕು. ಪಿಕೋಡ್ ಥರ ಆಗುತ್ತೆ ಇದು. ಈ ಥರ ಈಗ ಮತ್ತೆ ಸೂಜಿ ಮೇಲೆ ದಾರ ತೊಗೊಬೇಕು. ಇದೇ ಹೋಲಲ್ಲಿ ಹೋಗಿ ಮತ್ತೆ 3 ದಾರ ತರಬೇಕು. ಮತ್ತೆ 3 ದಾರನ ಒಟ್ಟಿಗೆ ಎಳ್ಕೋಬೇಕು. ಸಿಂಗಲ್ ಡಬಲ್ ಕ್ರೋಶೆ ಇದು ನೋಡಿ. ಮತ್ತೆ 3 ಚೈನ್ ಹಾಕೋಬೇಕು. ಮತ್ತೆ ಇದರೊಳಗೆ ಹೋಗಿ ದಾರನ ತಂದು ಲಾಕ್ ಮಾಡಬೇಕು. ಇದನ್ನು ಈ ಥರ ಪಿಕೋಡ್ ಥರ ಬರುತ್ತೆ. ಇದೇ ಥರ ಹಾಕ್ಕೊಂಡು ಹೋಗಿ ನೋಡಿ ಸ್ನೇಹಿತರೆ, ಇದು 3ನೇ ಹಾಫ್ ಡಬಲ್ ಕ್ರೋಶೆ. 3ನೇ ಹಾಫ್ ಡಬಲ್ ಕ್ರೋಶಕ್ಕೆ ಒಂದು ದಾರ ಮೇಲ್ ಮಾಡಿ ಬೀಡ್ ತೊಗೊಂಡು ಏನು ಮಾಡಬೇಕು ನಾವೀಗ, ಈಗ ಒಂದು ಕಂಬ ಹಾಕ್ಕೊಂಡಿದ್ದೀನಿ, ಇದಕ್ಕೊಂದು ಚೈನ್ ಹಾಕ್ಕೊಂಡಿದ್ದಕ್ಕೆ ನೋಡಿ 3 ಹಾಫ್ ಡಬಲ್ ಕ್ರೋಶೆ ಹಾಕಾದ್ಮೇಲೆ ಒಂದು ಚೈನ್ ಹಾಕ್ಕೊಂಡು ದಾರ ಮೇಲ್ ಮಾಡಿ ಒಂದು ಬೀಡ್ ಹಾಕೋತೀನಿ. ನೋಡಿ ಈ ಥರ ಬೀಡ್ ಹಾಕ್ಕೊಂಡು ಮತ್ತೆ 2 ಚೈನ್ ಹಾಕೋತೀನಿ. ನೋಡಿ 1 2 ಮತ್ತೆ ಇದೇನು ಮಾಡಬೇಕು, ಈ ಹಾಫ್ ಡಬಲ್ ಕ್ರೋಶೆ ಮಾಡಿದ್ದೀನಲ್ಲ ಅದರೊಳಗಡೆ ಹೋಗಿ ನೋಡಿ ದಾರನ ತಂದು ಲಾಕ್ ಮಾಡಬೇಕು. ಪಿಕೋಟಿದ್ದು ನೋಡಿ. ಈಗ ಮತ್ತೆ ಸೂಜಿ ಮೇಲೆ ದಾರ ತೊಗೋಬೇಕು. ಅದೇ ಜಾಗದಲ್ಲಿ ಹೋಗಿ ಮತ್ತೆ ದಾರನ ತಂದು ಹಾಫ್ ಡಬಲ್ ಕ್ರೋಶೆ ಈ ಥರ 3 ಚೈನ್ನೊಳಗೆ 5 ಡಬಲ್ ಕ್ರೋಶೆ ಮಾಡ್ಕೋಬೇಕು ನಾವು. ಹಾಫ್ ಡಬಲ್ ಕ್ರೋಶೆ ನೋಡಿ 4 ಆಯಿತು. ಇದೊಂದು ಮಾಡಿದ್ರೆ 5 ಆಗುತ್ತೆ. 1 2 3 ಚೈನ್ ಮಾಡಿ ಲಾಕ್ ಮಾಡಬೇಕಲ್ಲ. ಚೈನ್ ಹಾಕಿ ಲಾಕ್ ಮಾಡಿ ಇನ್ನೊಂದು ಹಾಕೊಂಡ್ರೆ ಮುಗೀತು. ಸೂಜಿ ಮೇಲೆ ದಾರ ತೊಗೊಂಡು ಇದೇ ಜಾಗದಲ್ಲಿ ಹೋಗಿ 3 ಹಾಫ್ ಡಬಲ್ ಕ್ರೋಶೆ 5 ಡಬಲ್ ಕ್ರೋಶೆ ಆಯ್ತು. ಈಗ
1 2 3 ಚೈನ್ ಹಾಕಿ ಮತ್ತೆ ಇಲ್ಲೋಗಿ ಲಾಕ್ ಮಾಡಬೇಕು ನೋಡಿ. ಮತ್ತೆ ಲಾಕ್ ಮಾಡಾಯಿತು. ಮತ್ತೆ ಪಕ್ಕದಲ್ಲಿ ಒಂದು ಸಿಂಗಲ್ ಲಾಕ್ ಮಾಡೋಣ. ಈ ಥರ ಪಕ್ಕದಲ್ಲಿ ಒಂದು ಸಿಂಗಲ್ ಲಾಕ್ ಮಾಡಿಕೊಂಡ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಕಡೆ ಬೀಡ್ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಈ ಥರ ಬಂದಿದೆ. ಈಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಇದನ್ನ ಇಲ್ಲೇ ಪಕ್ಕದಲ್ಲಿ ಸಿಂಗಲ್ ಲಾಕ್ ಮಾಡಿದ್ದೀವಲ್ಲ, ಅದರೊಳಗೆ ಹೋಗಿ ಮತ್ತೆ ಲಾಕ್ ಮಾಡ್ಕೊಬೇಕು. 4 ಬೀಡ್ ಹಾಕೈತಲ್ವಾ, ಸಿಂಗಲ್ ಲಾಕ್ ಒಳಗೆ ಲಾಕ್ ಮಾಡ್ಕೊತೀನಿ. ಈಗ ಲಾಕ್ ಆಯ್ತಿದ್ದು. ಮತ್ತೆ ಈಗ ಚೈನ್ ಹಾಕೋಬೇಕು ನೋಡಿ. ಈ ಪಕ್ಕದಲ್ಲಿ ಲಾಕ್ ಮಾಡಿ 3 ಚೈನ್ ಹಾಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. 1 2 3 4 5. ಇದು ಇಲ್ಲಿಗೆ ಬರುತ್ತೆ ನೋಡಿ. ನೋಡಿ ಈ ಥರ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಲಾಕ್ ಮಾಡ್ತೀನಿ 5 ಚೈನ್ ಹಾಕಿ. ಈ ಥರ ಆಗಿದೆ. ಮತ್ತೆ 3 ಚೈನ್ ಹಾಕೋತೀನಿ. 1 2 3. ಮತ್ತೆ ಇದೆಲ್ಲ ರೀಚ್ ಆಗುತ್ತೆ ಅಲ್ಲಿಗೆ ನೋಡಿ ಸಿಂಗಲ್ ಲಾಕು ನೋಡಿ. ಮತ್ತೆ 3 ಚೈನ್ ಹಾಕೋಬೇಕು. 1 2 3. ಇದು ಎಲ್ಲ ರೀಚ್ ಆಗುತ್ತೆ ನೋಡಿ, ಅಲ್ಲಿಗೆ ಸಿಂಗಲ್ ಲಾಕು. ಇದು ಸಿಂಗಲ್ ಲಾಕ್ ಆದಮೇಲೆ ದಾರ ಮೇಲ್ ಮಾಡಿ ಒಂದು ರೌಂಡ್ ಬೀಡ್ ಹಾಕೋ, ಫ್ಲವರ್ಸ್ ಬೀಡ್ ಹಾಕೋಬೇಕು. ಹೀಗೆ ನೋಡಿ, ಈ ಥರ ದೊಡ್ಡದೊಂದು ಫ್ಲವರ್ಸ್ ಬೀಡ್ ಹಾಕ್ಕೊಂಡು ನೋಡಿ ಈ ಥರ ಸೂಜಿ ಮೇಲೆ ದಾರ ತಗೊಂಡು ಇದರೊಳಗೆ ಬೀಡ್ ಒಳಗಡೆ ಎಳ್ಕೊಂಡು ಇದನ್ನ ಈ ಥರ ಎಳೆದ್ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆಯಿತು. ಮತ್ತೆ ಇದೆಲ್ಲ ರೀಚ್ ಆಯ್ತದೆ ನೋಡಿ, ಅಲ್ಲಿಗೆ ಸಿಂಗಲ್ ಲಾಕು. ಈ ಥರ ಲಾಕ್ ಮಾಡಿ ಮತ್ತೆ 5 ಚೈನ್ ಹಾಕೊಳ್ಳೋಣ. 1 2 3 4 5. ಬಟ್ಟೆನ ಉಲ್ಟಾ ತಿರುಗಿಸಿ ಮತ್ತೆ ಹಿಂದೆ ನೋಡಿ ಸಿಂಗಲ್ ಲಾಕ್ ಇದೆಯಲ್ಲ, ಈ ಸಿಂಗಲ್ ಲಾಕ್ ಮೇಲೆ ಲಾಕ್ ಮಾಡಬೇಕು. ಈ ಥರ ಸಿಂಗಲ್ ಲಾಕ್ ಹಾಕೊಂಡಿತ್ತು. ಈ 3 ಚೈನ್ ಹಾಕೋತೀನಿ. 1 2 3 ಆಯಿತು. ಈ ಸಿಂಗಲ್ ಲಾಕಿನ ಮೇಲೆ 3 ಚೈನ್ ಹಾಕಿದ್ಮೇಲೆ ಫಸ್ಟು ಅದನ್ನು ಅದ್ರ ಮೇಲೆ ಲಾಕ್ ಮಾಡ್ತೀನಿ. ಈಗ ನಾವು ಕೌಂಟ್ಗೆ ಇದನ್ನು ಸೇರಿಸ್ಕೋಬೇಕು. ಈಗ ಹಾಕಿದ್ಮೇಲೆ ಈ 3 ಚೈನ್ ಸೀದಾ ತಿರುಗಿಸ್ಕೊತೀನಿ. ಸೂಜಿ ಮೇಲೆ 2 ಸಲ ದಾರ ತೊಗೋತೀನಿ. 5 ಚೈನ್ ಹಾಕಿದ್ದೀನಲ್ಲ, ಅದ್ರೊಳಗೆ ಹೋಗಿ ದಾರನ ತಂದು 2ರಲ್ಲೊಂದು 2ರಲ್ಲೊಂದು ಈ ಥರ ತ್ರಿಬಲ್ ಕಂಬ ಮಾಡ್ತೀನಿ ನೋಡಿ. ಇದೇ ಥರ ತ್ರಿಬಲ್ ಕಂಬ ಹೀಗೆ ಫುಲ್ ಮಾಡ್ತೀನಿ ನೋಡಿ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಹಾಕಿದ್ದೀನಿ ಅಂತ. ಈಗ ಸೀರೆಗೆ ಹಾಕಿ ತೋರಿಸ್ತೀನಿ ನೋಡಿ. ಈಗ ನೋಡಿ ಶಾಂಪಲ್ಗೆ 2 ಹಾಕಿದ್ದೀನಿ, ಕುಚ್ಚು ಕಟ್ಟಿಲ್ಲ. ಸೀರೆಗೆ ಹಾಕಿ ಕುಚ್ಚು ಕಟ್ಟಿ ತೋರಿಸ್ತೀನಿ. ಇದು ಇತ್ತು ಕುಚ್ಚು ಹಾಕ್ಬೋದು, ಇತೌಟ್ ಕುಚ್ಚು ಹಾಕ್ಬೋದು. ಇಲ್ಲಿ ಮಧ್ಯೆ 5 ಹಾಕಿದ್ದೀನಲ್ಲ, ಇದು 5ನ ಲೆಸ್ ಮಾಡಿಬಿಟ್ಟು ಬರೀ ಒಂದು ಆ ಕಡೆ 3 ಈ ಕಡೆ 3 ಹಾಕ್ಕೊಂಡ್ರೆ ಸಾಕು. ಅದು ಇತೌಟ್ ಕುಚ್ಚಾಗುತ್ತೆ. ಇದು ಇತ್ತು ಕುಚ್ಚಿಗೆ ಮಧ್ಯೆ 5 ಬಿಟ್ಕೋಬೇಕು. ಆ ಕಡೆ 3 ಈ ಕಡೆ 3 ಬಿಟ್ಕೋಬೇಕು ನೋಡಿ ಸ್ನೇಹಿತರೆ. ಈಗ ಎಷ್ಟು ಚೆನ್ನಾಗಿ ಕಟ್ಟೀನಿ ಅಂತ. ಪುಟ್ ಕುಚ್ಚು ಕಟ್ಟೀನಿ ನೋಡಿ. ಇಲ್ಲಿ ನಾನು ಎಲ್ಲ ಕಲರು ಹಾಕಿದ್ದೀನಿ. 3 ಕಲರ್ ಇದೆ. ಇದು 3 ಕಲರ್ನು ಹಾಕ್ಕೊಂಡಿದ್ದೀನಿ. ಗೋಲ್ಡು, ಗ್ರೀನು, ಪಿಂಕು ಇಷ್ಟು ಹಾಕಿದ್ದೀನಿ ನೋಡಿ. ಪಲ್ಲು ಬಂದು ಈ ಥರ ಇದೆ. ಬಾರ್ಡ್ರ್ ಬಂದು ನೋಡಿ ಈ ಥರ ಇದೆ. ಬಾರ್ಡ್ರು ನೋಡಿ ಗೋಲ್ಡು, ಪಿಂಕು, ಗ್ರೀನು 3 ಇದೆ. ಅದಕ್ಕೆ ನಾನೇನು ಮಾಡ್ತೀನಿ, ಒಂದು ಕಡೆ ಗ್ರೀನು ಮತ್ತು ಆಮೇಲೆ ಒಂದು 3 ಬೀಡು ಪಿಂಕು, 3 ಬೀಡು ಗೋಲ್ಡ್ ಕಲರು ಈ ಥರ ಹಿಂಗೆ ಹಾಕೊಂಡ್ಬಂದಿದ್ದೀನಿ ನೋಡಿ. ಆ ಕಡೆ ಅದೊಂದು ಎಕ್ಸ್ಟ್ರಾ ಆಯಿತು, ಅದಕ್ಕೆ ಹಾಕ್ಬಿಟ್ಟೆ. ಮತ್ತು ಅದು 4 ಗ್ರೀನ್ ಹಾಕಿದ್ದೀನಿ. ಇಲ್ಲಿ 3 ಗೋಲ್ಡ್ ಹಾಕಿದ್ದೀನಿ. ಇಲ್ಲಿ 3 ಪಿಂಕ್ ಹಾಕಿದ್ದೀನಿ. ಅದೇ ಥರ ಮತ್ತೆ ಗ್ರೀನ್ ಹಾಕಿದ್ದೀನಿ, ಮತ್ತೆ ಗೋಲ್ಡ್ ಹಾಕಿದ್ದೀನಿ, ಮತ್ತೆ ಪಿಂಕ್ ಹಾಕಿದ್ದೀನಿ ನೋಡಿ. ಕಂಪ್ಲೀಟ್ ಮಾಡಿದ್ದೀನಿ. ಈಗ ಇದು ಗೋಲ್ಡು, ಇದು ಪಿಂಕು, ಲಾಸ್ಟಲ್ಲಿ 2 ಬಂತು. ಪಿಂಕ್ ಹಾಕಿದ್ದೀನಿ. ಈ ಥರ ಹಿಂಗೆ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ. ಕುಚ್ಚು ಕಟ್ಟಿದ್ದೀನಿ, ಪುಟ್ಟ ಕುಚ್ಚು ನೋಡಿ ಎಷ್ಟು ಪುಟಾಣಿ ಕುಚ್ಚು ಇದು ಅಂತ. ಅದು ದೊಡ್ಡ ಕುಚ್ಚಾದರೆ ಅದು ಬೆಂಡಾಗ ಸಾಧ್ಯತೆ ಇರ್ತದೆ, ಮಡಗುವಾಗ ಮಾಡುವಾಗ ಅಂದ್ಬಿಟ್ಟು ನಾನು ಪುಟ್ಟ ಕುಚ್ಚೆ ಕಟ್ಟೋದು. ಪುಟ್ಟದಾಗಿ ಕಟ್ಕೊಂಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿದೆ ನೋಡಿದ್ರಿ ಅಲ್ವಾ. ನೋಡಿ ಸ್ನೇಹಿತರೆ, ನಾನು 3 ಕಲರ್ ಇರೋಕ್ಕೆ ಮಲ್ಟಿ ಕಲರಾಗಿ 3 ಕಲರ್ನು ಕಟ್ಟಿದ್ದೀನಿ. ಹಿಂಗೆ ಒಂದೇ ಕಲರು ಬೇಕಾದ್ರೆ ಕಟ್ಕೊಂಡು ಹೋಗ್ಬೋದು, 3 ಕಲರು ಕಟ್ಬೋದು. ನಮ್ಗೆ ಎಷ್ಟು ಕಲರ್ ಇರುತ್ತೆ ಅಷ್ಟು ಕಲರ್ ನಾವು ಮ್ಯಾಚ್ ಮಾಡ್ಕೊಂಡು ಕಟ್ಕೋಬೋದು. ಆ ಥರ ಇದು ಒಂದೇ ಸ್ಟೆಪ್ಪಲ್ಲಿ ಹಾಕೋಂಥದ್ದು.
ತುಂಬಾ ಗ್ರ್ಯಾಂಡ್ ಆಗೂ ಕಾಣಿಸುತ್ತೆ, ತುಂಬಾ ಚೆನ್ನಾಗೂ ಕಾಣ್ತಿದೆ ನೋಡಿ. ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಅಂದ್ರೆ ತುಂಬಾ ಖುಷಿ ಆಯ್ತು ನನಗಂತೂ. ಒಂದೇ ಸ್ಟೆಪ್ಪಲ್ಲಿ ಹಾಕೊಂಡ್ಬರ್ಬೋದು. ಈ ಹೊಸಬರೆಲ್ಲ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ. ಹಳಬ್ರು ಎಲ್ಲರೂ ಹಳಬ್ರಿಗೆ ಇಷ್ಟ ಆಗಿದೆ ಈ ವಿಡಿಯೋ, ಇಷ್ಟ ಆಗಿದೆ ಅನ್ಕೋತೀನಿ ನಾನು. ಇಷ್ಟ ಆಗಿರುತ್ತೆ ನಿಮಗೆ. ಇಷ್ಟ ಆಗಿದ್ರೆ ಟ್ರೈ ಮಾಡಿ, ನೀವು ಹಾಕಕ್ಕೆ ಟ್ರೈ ಮಾಡಿ. ಹಾಕಿ ನೀವು ಹೆಂಗ್ ಬರುತ್ತೆ ಅಂತ ನನಗೆ ಕಮೆಂಟ್ ಹಾಕಿ. ಈ ಹಳಬ್ರಿಗೆ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲಾರ್ಗು ಈ ವಿಡಿಯೋ ಇಷ್ಟ ಆಗಿದೆ ಅನ್ನೋದೇನೋ ಆಗಿದೆ ನಿಮ್ಗೆ ಇಷ್ಟ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.